ನಮಸ್ಕಾರ ವೀಕ್ಷಕರೇ, ಗಂಗಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪುಂಡಿ ಪಲ್ಯ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಪುಂಡಿ ಪಲ್ಯ ಮಾಡಾಕ ಬೇಕಾಗುವ ಸಾಮಗ್ರಿಗಳು: ಒಂದ್ ಚೂರು ಪುಂಡಿ ಪಲ್ಯ ಸೋಸ್ಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಒಂದ್ ಬಟ್ಲ ಜೋಳದ ರವಾ ತಗೊಂಡಿನ್ರಿ. ಅದನ್ನ ಪುಂಡಿ ಪಲ್ಯ ಕುದ್ದಿಂದ ಹಾಕೋಬೇಕು. ಅದಕ್ಕೆ ಅಂದ್ರ ಟೇಸ್ಟ್ ಬರ್ತೈತಿ. ಅದು ಬರೇ ಪುಂಡಿ ಪಲ್ಯ ಆದ್ರೆ ಟೇಸ್ಟ್ ಬರಂಗಿಲ್ಲ. 2 ರಿಂದ 3 ಬೆಳ್ಳುಳ್ಳಿ ತಗೊಂಡಿನಿ. ಅವನ್ನ ಬಿಡಿಸಿಟ್ಕೊಂಡು ಸಿಪ್ಪಿ ಬಿಡಿಸಿಟ್ಕೋಬೇಕು. ಹಂಗೆ ಹಾಕಿದ್ರು ಟೇಸ್ಟ್ ಬರ್ತೈತಿ. ಒಂದು ಸ್ವಲ್ಪ ಕಡ್ಲಿಬೇಳೆ ಹಾಕ್ಕೋಬೇಕು, ಅಂದ್ರೆ ಅದು ಚಲೋ ಆಗತ್ತೆ ತಿನ್ನಾಕ. ಬೇಕಂದ್ ಶೇಂಗಾ ಹಾಕ್ಕೋಬೇಕು, ಬೇಡಾದ್ರೆ ಕಡ್ಲಿಬೇಳೆ ಹಾಕ್ಕೋಬೇಕು. ಇದು ಮೆಂತ್ಯ ಪೌಡ್ರ್. ಇದು ಮೆಂತ್ಯ ಹಾಕೊಂಡ್ರು ನಡಿತೈತಿ. ನಾವು ಮನ್ಯಾಗ ಪುಡಿ ಮಾಡಿ ಇಟ್ಕೊಂಡಿವಿ. ಮೆಂತ್ಯನ ಮಿಕ್ಸಿಗೆ ಹಾಕೊಂಡು ಟೇಸ್ಟ್ ಬರ್ತೈತಿ. ಅದು 7 ರಿಂದ 8 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಡುಗೆ ಎಣ್ಣೆ. ಮೊದಲಿಗೆ ಗ್ಯಾಸ್ ಹಚ್ಕೊತೀನಿ. ಗ್ಯಾಸಿನ ಮ್ಯಾಗ ಒಂದು ಕುಕ್ಕರ್ ಇಟ್ಕೊತೀನಿ. ಅದ್ರಾಗ 1 ಗ್ಲಾಸ್ ನೀರು ಹಾಕ್ಕೋಬೇಕ್ರಿ. ಅವು ಸ್ವಲ್ಪ ಓದಾಡುವಂಗ ಕಾಸ್ಕೋಬೇಕು. ಹಸಿ ನೀರಾಗ ಪುಂಡಿ ಪಲ್ಯ ಹಾಕ್ಬಾರ್ದ್ರಿ, ಕುದಿಯಂಗಿಲ್ಲ. ಅದು 2 ರಿಂದ 3 ನಿಮಿಷ ನೀರು ಕಾಸ್ಕೋಬೇಕು. ಕಾಸ್ಕೊಂಡು ನಾವನ್ನ ಹಿಂಗೆ ಓದಾಡ್ಬೇಕು ನೋಡ್ರಿ ಅವ್ನು ನೀರು. ಅದಕ್ಕೆ ಪುಂಡಿ ಪಲ್ಯ ಹಾಕ್ಕೊಂತೀನಿ ನೋಡ್ರಿ. ನೀರಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಪುಂಡಿ ಪಲ್ಯ ಹಾಕ್ಕೊಂಡು ಹಿಂಗೆ ಮ್ಯಾಗ ತಳಗ ಮಾಡ್ಕೋಬೇಕ್ರಿ. ಕಡ್ಲಿಬೇಳೆ ತೊಗೊಂಡಿದ್ವಲ್ರಿ, ಅವನ್ನ ಈಗ ಕುದಿ ಮುಂದೆ ಹಾಕ್ಕೋಬೇಕು. ಪುಂಡಿ ಪಲ್ಯ ಕುದಿ ಮುಂದೆ ಇಕ್ಕಟ್ಟು ಹಾಕೊಂಡ್ರೆ ಕುದಿಯಂಗಿಲ್ಲವು. ಇವನ್ನ ಹಾಕ್ಕೊಂತೀನಿ ನೋಡ್ರಿ. ಈಗ ಇದು ಕುದಿಯಾಕತ್ತೈತ್ರಿ. ಕುಕ್ಕರಿಂದ ಮುಚ್ಚಳ ಮುಚ್ಚಿಬಿಡ್ತೀನಿ ನೋಡ್ರಿ. ಸೀಟಿ ಆಮೇಲೆ ಹಾಕ್ಬೇಕ್ರಿ. ಅದನ್ನ ಕ್ಲೋಸ್ ಮಾಡ್ತೀನಿ ನೋಡ್ರಿ. ಅದನ್ನ ಕುಕ್ಕರ್ 3 ಸೀಟಿ ಹೊಡಿಬೇಕು. ಅದು ಸೀಟಿ ಹೊಡಿಲಿಕ್ಕಂದ್ರೆ ಕುಕ್ಕರ್ ನೀವು ಒಂದು ಸ್ವಲ್ಪ ಸ್ಪೂನಿಲೆ ಎತ್ತಬೇಕ್ರಿ. ತಾನೇ ಹೊಡಿತೈತಿ ಸೀಟಿ. ಅದ ಹೆಂಗೆ ಮಾಡೋದು. 3 ಸೀಟಿ ಹೊಡಿತ್ರಿ. ಅದು ತಳಗಿಳಿಸ್ಕೊಂತೀನಿ ನೋಡ್ರಿ. ಈಗ ನಾನು ಪುಂಡಿ ಪಲ್ಯ ಕುದ್ದೈತದ. ಈಗ ಕುಕ್ಕರ್ನ ತಳಗಿಳಿಸ್ಕೊಂಡು ತಣ್ಣಗೆ ಹಾಕ್ಬಿಡ್ಬೇಕ್ರಿ 1 10 ನಿಮಿಷ. ಆಗ ತೆಗದ್ವಿ ಅಂದ್ರ ನೊರೆ ಬರ್ತಿರ್ತೈತಲ್ಲ, ಉಕ್ಕೊಂದು ಚೆಲ್ ಬಿಡ್ತೈತಿ ಪುಂಡಿ ಪಲ್ಯ. ಈಗ ಮೆಣಸಿಕಾಯಿನ ಹಿಂಗೆ ಸಣ್ಣ ಮುರಿದು ಜಜ್ಕೊಂತೀನಿ ನೋಡ್ರಿ. ಚಟ್ನಿ ಅರಿದಿಂತ ಕಲ್ ಇರ್ಲಿಕ್ಕಂದ್ರ ಮಿಕ್ಸಿಗೆ ಹಾಕ್ಕೋಬಹುದ್ರಿ. ಇದು ನಮ್ಮ ಮನ್ಯಾಗ ಐತ್ರಿ. ಮೆಣಸಿಕಾಯಿ ಜಜ್ಕೊಂತೀನ್ರಿ. ಜೀರಿಗಿನೂ ಅರಾಗ ಜಜ್ಕೋಬೇಕ್ರಿ. ಅವನ್ನ ಅದ್ರ ಹಂಗ ಹಾಕಿದ್ವಿ ಅಂತ ಸಣ್ಣ ಆಗೋದಿಲ್ಲವು. ಅದಕ್ಕೆ ಈ ಮೆಣಸಿಕಾಯಾಗ ಇವ್ನ ಜಜ್ಕೊಂತೀನಿ. ಬೆಳ್ಳುಳ್ಳಿನೂ ಇದಕ್ಕೆ ಹಾಕೊಂಡು ಅಷ್ಟು ಕೂಡಿಸಿ ಹಿಂಗ ಜಜ್ಕೊಂತೀನಿ ನೋಡ್ರಿ. ಸಣ್ಣಗ ಸ್ವಲ್ಪ ಔಡ್ ಜಜ್ಕೋಬೇಕ್ರಿ ಅಷ್ಟ. ಬೆಳ್ಳುಳ್ಳಿ ಜೀರಿಗೆ ಮೆಣಸಿಕಾಯಿ ಎಲ್ಲ ಜಜ್ಕೊಂಡಿವಲ್ರಿ, ಭಾಳ ಸಣ್ಣ ಆಗಬಾರ್ದು, ಟೇಸ್ಟ್ ಬರಂಗಿಲ್ಲ ಅದು. ಇದನ್ನ ಅಷ್ಟು ಒಂದು ಪ್ಲೇಟಿಗೆ ತಕ್ಕೊಂತೀನಿ ನಾವು. ಈಗ ಜೋಳದ ರವಾ ನೆನೆಸಿಟ್ಕೊಂಡಿನ್ರಿ. ಅದನ್ನ ಪುಂಡಿ ಪಲ್ಯಕ್ಕೆ ಹಾಕ್ಕೊಂತೀನಿ ನಾವು. ಖಾರ ಅದನ್ನೆಲ್ಲ ಜಜ್ಜಿಟ್ಕೊಂಡಿದ್ದು ಪುಂಡಿ ಪಲ್ಯಕ್ಕೆ ಹಾಕ್ಕೊಂತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು. ಮಸಾಲೆ ಬೆಲ್ಲ ಹಾಕ್ಕೊಂತೀನಿ. ಇದನ್ನ ಸ್ವಲ್ಪ ಅರಿಶಿನ ಪುಡಿ. ಕುದಿಯಾಕ ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿರ್ತೀನಿ ನೋಡ್ರಿ. ಇದನ್ನ ಕುಕ್ಕರಿಂದ ಬಾಯಿ ಮುಚ್ಕೊಂಡು 5 ನಿಮಿಷ ರವಾ ಕುದಿಸ್ಕೋಬೇಕು. ಮುಚ್ಕೊಂತೀನಿ ನೋಡ್ರಿ ಮುಚ್ಚಳ. ಇದಕ್ಕೆ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂತೀನಿ ನೋಡ್ರಿ. ರವಾ ಕುದಿಸ್ಕೊಂಡ್ಬೇಕು. ಅದನ್ನ ಒಂದು 5 ನಿಮಿಷ ಅಷ್ಟ ಕುದಿಸ್ಕೋಬೇಕ್ರಿ. ಎಲ್ಲ ಕುದಿರ್ತೈತಿ ಅಲ್ಲಿ ಪುಂಡಿ ಪಲ್ಯ. 5 ನಿಮಿಷನ್ಯಾಗ ಅದು ಕುದ್ದು ಬಿಡ್ತೈತಿ ರವಾ. ಈಗ ಒಂದು ಸೀಟಿ ಹೊಡ್ಸ್ಕೊಂಡಿನ್ರಿ. ಇದನ್ನ ಕುಕ್ಕರ್ನ ತಳಗಿಳಿಸ್ಕೊಂತೀನಿ ನೋಡ್ರಿ. ಸ್ಟವ್ ಆಫ್ ಮಾಡಿ ಪುಂಡಿ ಪಲ್ಯ ಕುದ್ದೈತಿ ನೋಡ್ರಿ. ಮುಚ್ಚಳ ತಕ್ಕೊತೀನಿ ಈಗ. ಇಲ್ಲ ಹಿಂಗೆ. ಈಗ ಸ್ವಲ್ಪ ಅಡುಗೆ ಎಣ್ಣೆ ತೊಗೊಂಡಿನ್ರಿ. ಅದನ್ನ ಪುಂಡಿ ಪಲ್ಯಕ್ಕೆ ಹಾಕ್ಕೊಂತೀನಿ ನೋಡ್ರಿ. ತೆಂಗಿನ ಪೌಡ್ರ್ ಹಾಕ್ಕೊಂತೀನಿ 1 ಚಿಟಿಗೆ. ಇದಕ್ಕೆ ಹಾಕ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಅಷ್ಟು ಎಲ್ಲ ಹಿಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಚಂದ. ಒಂದು ಸ್ವಲ್ಪ ಕೈಯಾಗ ಹಾಕ್ಕೊಂಡು ನೋಡ್ಬೇಕ್ರಿ ಒಂದು ತಟಗೆ ಟೇಸ್ಟ್ ಹೆಂಗಾಗೈತೆ ಅನ್ನೋದು. ಅದನ್ನ ನಾನು ನೋಡ್ತೀನಿ ನೋಡ್ರಿ. ಈಗೆಲ್ಲ ಕರೆಕ್ಟ್ ಆಗೈತ್ರಿ. ನಿಮ್ಗೆ ಉಪ್ಪು ಜಾಸ್ತಿ ಬೇಕಂದ್ರೆ ಹಾಕ್ಕೋಬೇಕ್ರಿ. ಹುಳಿ ನೀವು ಭಾಳ ತಿನ್ಲಿಕ್ಕಂದ್ರೆ ಇನ್ನೊಂದು ಸ್ವಲ್ಪ ಎಲ್ಲ ಹಾಕ್ಕೊಂಡು ಹಿಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ. ರೊಟ್ಟಿ ಒಳಗೆ ಪುಂಡಿ ಪಲ್ಯ ಭಾಳ ಟೇಸ್ಟ್ ಕೊಡ್ತೈತ್ರಿ. ಜೋಳದ ರೊಟ್ಟಿ
ಪುಂಡಿ ಪಲ್ಯ ಕೆಂಪ್ ಚಟ್ನಿ ಹಚ್ಕೊಂಡು ಊಟ ಮಾಡೋಂಬರ್ರಿ ಎಲ್ಲಾರು ಕೂಡಿ. ನೋಡಿರಲ್ಲ ಪುಂಡಿ ಪಲ್ಯ ಮಾಡೋದ್ ಹೆಂಗಂತ. ವಿಡಿಯೋ ಇಷ್ಟ ಆದ್ರ ವಿಡಿಯೋಗೆ ಒಂದ್ ಲೈಕ್ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರ ಜೊತೆಗೆ ಶೇರ್ ಮಾಡ್ರಿ. ಮತ್ತಷ್ಟು ಹೊಸ ಹೊಸ ಅಡಿಗೆ ತಗೊಂಡ್ಬರ್ತೀವಿ. ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಧನ್ಯವಾದಗಳು.